ಇದೆಲ್ಲ ಟಾಸ್ಕ್ ಇಲ್ಲಿ ಕಂಪ್ಲೀಟ್ ಆದ್ಮೇಲೆ ಇಲ್ಲಿ ರಘು ಅವರು ಗಿಲ್ಲಿಯವ್ರ ಬಗ್ಗೆ ಮಾತಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದು ಯಾಕೋ ಏನೋ ಗೊತ್ತಿಲ್ಲ, ಗಿಲ್ಲಿಯವ್ರು ಏನೇ ಮಾಡಿದ್ರು ತಪ್ಪು ಅಂತ ಅಂದ್ಬಿಟ್ಟು ರಘು ಅವ್ರ ಮೈಂಡಲ್ಲಿ ಕುತ್ಕೊಂಡ್ಬಿಟ್ಟಿದೆ. ಅದಕ್ಕೆ ಇಲ್ಲಿ ಹೇಳ್ತಾರೆ, ಮಾತಾಡೋದನ್ನ ಬಿಟ್ಟು ಬೇರೆ ಏನ್ ಮಾಡ್ತೀಯ ನೀನು, ಬೇರೆ ಏನ್ ಬರುತ್ತೆ ನಿನಗೆ ಅಂತ ಇಲ್ಲಿ ರಘು ಅವರು ಕೇಳ್ತಾರೆ. ಅದರಲ್ಲೂ ಕೂಡ ಒಂದು ಆಕ್ಷನ್ ಮಾಡ್ಬಿಟ್ಟು ತೋರಿಸ್ತಾರೆ. ಬೇರೆ ಯಾರಾದ್ರೂ ಬಂದ್ಬಿಟ್ಟು ಅದನ್ನು ತೊಳಿತೀನಿ ಅಂತ ಅಂದಿದ್ರೆ ಅದನ್ನು ಕೂಡ ತೊಳಸ್ಕೊಂಡ್ಬಿಡ್ತಿದ್ದೆ ನೀನು ಅಂತ ಹೇಳ್ತಾರೆ. ಅಂದ್ರೆ ಅವ್ರು ಹೇಳ್ದೋ ಅರ್ಥ ಅಂತಾರೆ, ಯಾರನ್ನ ಬಂದು ಈಗ ತೊಳಿತೀನಿ ಅಂತ ಅಂದ್ರೆ ಅದನ್ನು ಕೂಡ ಇಲ್ಲಿ ಇವನು ಮಾಡಿಸ್ಕೊಂಡ್ಬಿಡ್ತಿದ್ದ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅದಕ್ಕೆ ನೀನೇನ್ ಮಾಡ್ತಾ ಇದೀಯ ಅಂತ ಕೇಳಿದ್ರೆ ಗಿಲ್ಲಿ ಅವರು ಸೆನ್ಸಾರ್ ಕಟ್ ಆಗ್ಬಿಡುತ್ತೆ, ಬೇಡ ಆತರ ಮಾತಾಡೋದು ಅಂತ ಇಲ್ಲಿ ಹೇಳ್ತಾರೆ. ನೋಡಿ ರಕ್ಷಿತ್ ಅವ್ರು ಕೂಡ ಇಲ್ಲಿ ಕೇಳ್ತಾರೆ, ಮಾತು ಬಿಟ್ಟು ಬೇರೆ ಏನ್ ನೀವು ಮಾಡ್ತೀರಾ, ಬೇರೆ ಏನ್ ಕೆಲಸ ಬರುತ್ತೆ ನಿಮ್ಗೆ ಅಂತ ಬಿಟ್ಟು ಸ್ವಲ್ಪ ಏನೋ ಒಂದು ಸೆಂಟೆನ್ಸ್ ಕೂಡ ಇಲ್ಲಿ ಹೇಳ್ತಾರೆ. ಅದಕ್ಕೆ ರಘು ಅವ್ರು ಹೇಳಿದ ತಕ್ಷಣ ಇಲ್ಲಿ ಚಪ್ಪಾಳೆ ಹೊಡ್ಕೊಂಡು ನಗ್ತಾರೆ. ಕೆಲವೊಂದು ವಿಚಾರಗಳು ಈ ತರ ಆದಾಗ ಗಿಲ್ಲಿಯವ್ರ ಫೇಸ್ ನೀವು ನೋಡಬೇಕಿತ್ತು, ಫೇಸ್ ರಿಯಾಕ್ಷನ್. ಅಂದ್ರೆ ನಾನು ಏನೂ ಮಾಡೋದೇ ಇಲ್ವೇನೋ ಅಂತ ಅಂದ್ಬಿಟ್ಟು ಇವ್ರಗಳ ಮನಸ್ಸಲ್ಲಿ ಯಾಕಪ್ಪ ಆ ಥರ ಬಂದಿದೆ ಅಂತ ಅವ್ರು ಕೂಡ ಇಲ್ಲಿ ಫೀಲ್ ಆಯ್ತು. ಅದಕ್ಕೆ ಇಲ್ಲಿ ಸ್ಪಂದನ ಅವರು ಯಾರೋ ಹೇಳ್ತಾರೆ, ಏನ್ ಗಿಲ್ಲಿ ನಿನ್ ಬಗ್ಗೆ ಈ ರೀತಿಯಾಗಿ ಮಾತಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ಇಲ್ಲಿ ರಕ್ಷಿತ್ ಅವರು ಕೂಡ ಅಷ್ಟೇ ಚಪ್ಪಾಳೆ ಹೊಡ್ಕೊಂಡು ಅಷ್ಟೊಂದು ನಗಾಡ ಒಂದು ಸೀನ್ ಇರ್ಲಿಲ್ಲ. ಇಲ್ಲಿ ಗಿಲ್ಲಿಯವ್ರನ್ನೇನು ಹೊಗಳ್ತಿರ್ಲಿಲ್ಲ, ಇಲ್ಲಿ ತೆಗಳ್ತಾ ಇದ್ದು ಮಾತಾಡಕ್ಕೆ ಬಿಟ್ಟು ಬೇರೆ ಏನು ಬರಲ್ವಾ ನಿನಗೆ ಅಂತ ಕೂಡ ಇಲ್ಲಿ ರಕ್ಷಿತ್ ಅವ್ರು ಕೂಡ ಇಲ್ಲಿ ಕೇಳಿದ್ರು. ಅಂದ್ರೆ ಬೇರೆ ಏನ್ ಕೆಲಸ ಮಾಡ್ಬೇಕಿತ್ತು. ಟಾಸ್ಕ್ ಅಂತ ಬಂದಾಗ ಟಾಸ್ಕ್ ನ ತುಂಬಾ ಚೆನ್ನಾಗಿ ಮಾಡ್ತಾ ಇದಾರೆ. ಮತ್ತೆ ಅಡುಗೆ ವಿಚಾರ ಬಂದಾಗೂ ಕೂಡ ಇವಾಗ ಅಡುಗೆ ವಿಚಾರನು ಇಲ್ಲಿ ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ ಅಂತ ಅಶ್ವಿನಿ ಅವರು ಕೂಡ ಇಲ್ಲಿ ಹೇಳಿದ್ರು. ಇಲ್ಲ ಪರವಾಗಿಲ್ಲ, ತುಂಬಾ ಚೆನ್ನಾಗಿ ಮಾಡ್ಕೊಟ್ಟ ಅಂತ ಬಿಟ್ಟು. ಮತ್ತೆ ಕ್ಲೀನಿಂಗ್ ವಿಚಾರ ಅಂತ ಬಂದಾಗೂ ಕೂಡ ಇಲ್ಲಿ ಮಾಡ್ತಿದ್ದಾರೆ. ಇನ್ನು ಏನ್ ಮಾಡ್ಬೇಕು ಗಿಲ್ಲಿ ಅವರು, ಇವ್ರ ಪ್ರಕಾರ ರಕ್ಷಿತ್ ಅವ್ರು ಹೇಳೋ ಪ್ರಕಾರ ಮಾತು ಬಿಟ್ಬಿಟ್ಟು ಬೇರೆ ಏನು ಕೂಡ ಗಿಲ್ಲಿ ಅವರು ಮಾಡಲ್ಲ ಅಂತ ಹೇಳಿದ್ರು. ರಘು ಅವರು ಕೂಡ ಅದನ್ನೇ ಹೇಳಿದ್ರು, ರಕ್ಷಿತ್ ಅವರು ಕೂಡ ಇಲ್ಲಿ ಅದನ್ನೇ ಹೇಳಿದ್ರು. ಒಟ್ನಲ್ಲಿ ಒಬ್ಬೊಬ್ರು ಒಂದೊಂದು ವಾರ ಇಲ್ಲಿ ಚೇಂಜ್ ಆಗ್ತಾ ಬರ್ತಾ ಇದ್ದಾರೆ. ವೀಕ್ಷಕರೇ, ಈ ಒಂದು ವಿಚಾರದ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ಖಂಡಿತವಾಗ್ಲೂ ಕೆಲವೊಬ್ಬರ ಒಂದು ವ್ಯಕ್ತಿತ್ವ ಏನು ಅಂತ ಅಂದ್ಬಿಟ್ಟು ಇದರಲ್ಲಿ ಗೊತ್ತಾಗುತ್ತೆ. ಗಿಲ್ಲಿ ಅವ್ರು ಏನೇ ಮಾಡಿದ್ರು ತಪ್ಪು, ಏನೇ ಮಾತಾಡಿದ್ರು ಕೂಡ ಇಲ್ಲಿ ತಪ್ಪು. ನೋಡಿ ವೀಕೆಂಡ್ ಅಲ್ಲಿ ಇಲ್ಲಿ ತಮಾಷೆಗಾಡಿರೋ ಮಾತನಲ್ಲಿ ರಘು ಅವ್ರು ಸಿಕ್ಕಾಪಟ್ಟೆ ಸೀರಿಯಸ್ ಆಗಿ ತಗೊಂಡಿದ್ರು. ಏನ್ ನಾನು ಬೇರೆ ಇಲ್ಲಿ ಕಿಚನ್ ಅಲ್ಲೇ ಕಾಣಿಸ್ಕೊಂತೀನ, ಯಾಕೆ ಆತರ ಗಿಲ್ಲಿ ಮಾತಾಡ್ದ ಅಂತ ಬಿಟ್ಟು. ಇವಾಗ ಇವ್ರು ಮಾತಾಡಿದ ಮಾತೇನು, ಗಿಲ್ಲಿಗೆ ಏನೂ ಬರಲ್ಲ, ನೀನ್ ಮಾತಾಡೋದ್ ಬಿಟ್ಬಿಟ್ಟು ಬೇರೆ ಏನ್ ಮಾಡ್ತೀಯ, ನಿನಗೆ ಬಂದ್ಬಿಟ್ಟು ಯಾರನ್ನ ಹಣ್ಣು ತೊಳಿದಿದ್ರೆ ಅದನ್ನು ಕೂಡ ಮಾಡಿಸ್ಕೊಂಡ್ಬಿಡ್ತಿದ್ದೆ ನೀನು ಅಂತ ಹೇಳ್ದಾಗ ಎಷ್ಟು ಹರ್ಟ್ ಆಗುತ್ತೆ ಎಲ್ರಿಗೂ ಕೂಡ. ಅವ್ರು ಏನೂ ಕೆಲಸನೇ ಮಾಡಲ್ಲ, ಎಲ್ಲೂ ಕಾಣಿಸ್ಕೊಳ್ಳೋದೇ ಇಲ್ಲ ಬಿಗ್ ಬಾಸ್ ಮನೆಯಲ್ಲಿ ಅನ್ನೋ ರೀತಿಯಲ್ಲಿ ರಘು ಅವ್ರು ಮಾತಾಡಿದ್ರು. ಸೊ ವೀಕ್ಷಕರೇ, ನಿಮ್ಮ ಅನಿಸಿಕೆಯ ಪ್ರಕಾರ ಇವತ್ತಿನ ಎಪಿಸೋಡ್ ಹೇಗಿತ್ತು, ಮತ್ತೆ ಇಲ್ಲಿ ರಘು ಅವ್ರು ಮಾತಾಡಿರೋ ಬಗ್ಗೆ ಮತ್ತೆ ರಕ್ಷಿತ್ ಅವ್ರು ಮಾತಾಡಿರೋ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.